ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ಸಣ್ಣ ಕಥೆ, ಒಳ್ಳೆಯ ಸಂದೇಶ. ತುಳಸಿದಾಸರು ಒಂದು ಕಡೆ ಹೇಳ್ತಾರೆ, ಕ್ಷಮಾ ಬಡನ್ಕೋ ಚಾಹಿಯೇ ಛೋಟನ್ಕೋ ಉತ್ಪಾತ್, आवत ही हर्ष नाही नैनन में नहीं स्नेह, ತುಳಸಿ ವಹಾ ನ ಜಾಯಿಯೇ ಕಂಚನ್ ಬರ್ಸೆ ಮೇಘ. ಈ ಶ್ಲೋಕಗಳ ಅರ್ಥ ಏನಪ್ಪ ಅಂದ್ರೆ, ಕ್ಷಮಾ ಬಡನ್ಕೋ ಚಾಹಿಯೇ, ಬಡೋಂಕೋ ಚಾಹಿಯೇ, ಛೋಟನ್ಕೋ ಉತ್ಪಾತ್. ಸಣ್ಣವ್ರು ಗದ್ಲಿ ಮಾಡ್ತಾ ಇರ್ತಾರೆ, ದೊಡ್ಡವರು ತಿಳುವಳಿಕೆ ಇದ್ದವರು ನಾವೇ ಕ್ಷಮಾ ಮಾಡಿಬಿಡ್ಬೇಕು. ಹೋಗ್ಲಿ ಬಿಡಪ್ಪ ಅಷ್ಟೇ ಅದ ಏನು ಅಂಥೇಳಿ ಈ ದೊಡ್ಡ ಗುಣನ ಬೆಳೆಸ್ಕೊಡ್ರಿ, ಕ್ಷಮಾಗುಣ ಬೆಳೆಸ್ಕೊಡ್ರಿ. ಕ್ಷಮಾಗುಣ ಎಲ್ಲದಕ್ಕಿಂತ ದೊಡ್ಡದು. ಜೈನ ಧರ್ಮದಲ್ಲಿ ಒಂದು ಹಬ್ಬನೇ ಬರ್ತದೆ, ಆವತ್ತಿನ ದಿವಸ ಕ್ಷಮಾಗುಣ ಬೆಳೆಸ್ಲಿಕ್ಕೆ ಅವ್ರು ಏನಪ್ಪ ಅಂದ್ರೆ ಪ್ರಯತ್ನ ಮಾಡ್ತಾರೆ. ಅದು ಯಾವುದೋ ಒಂದು ಹಬ್ಬ ಹೇಳ್ತಾರೆ ಅವ್ರು ಜೈನರು. ಆವತ್ತಿನ ದಿವಸ ಎಲ್ಲರೂ ನಾವು ಕ್ಷಮ ಮಾಡಬೇಕು, ಹೋಗಲಿ ಬಿಟ್ಬಿಡ್ರಿ ಅಂಥೇಳಿ ಹೇಳಬೇಕು ಅಂಥೇಳಿ. ಅದು ಕ್ಷಮಾಗುಣದ ಅವಶ್ಯಕತೆ. ಅದು ಮಹಾವಿಷ್ಣುವಿಗೆ ಭೃಗು ಎದ್ದಿತಾನೆ ಎದಿಗೆ. ನಂತರ ಕಾಲಿನ ವರ್ಷಿ ಮಹಾವಿಷ್ಣು ಕೇಳ್ತಾನೆ, ಗುರುಗಳೇ ನಂದು ವಜ್ರ ಶರೀರ, ನಂದು ಎದೆ ವಜ್ರದ್ದು, ತಾವು ಜೋರಾಗಿ ಹೋದ್ರಿ, ತಮ್ಮ ಕಾಲಿಗೆ ಏನಾದರೂ ಬಾಧೆ ಆಯಿತಾ, ಏನಾದರೂ ನೋವಾಯ್ತಾ? ನೋಡ್ರಿ, ಇದ್ರದ್ದು ಹಿಂದಿನ ಉದ್ದೇಶ ಏನಪ್ಪ ಅಂತಂದ್ರೆ, ದೊಡ್ಡವರು ಒಂದು ಏಟು ಹೊಡೆದ್ರು ಕೂಡ ನಾವು ಸಮನೆ ಆಗಬೇಕು, ತಾಯಿ ತಂದೆಗೆ ವಿರುದ್ಧ ಮಾತಾಡಬಾರ್ದು, ನಮ್ಕಿನ್ನ ಹಿರಿಯರಿಗೆ ಏನಾದರೂ ಮಾತಾಡಬಾರ್ದು, ಕ್ಷಮಾಗುಣ ಇಟ್ಕೋಬೇಕು. ನಾವು ಕೂಡ ದೊಡ್ಡವರು ಕ್ಷಮಾಗುಣ ಇಟ್ಕೋಬೇಕು. ಅವ್ರು ಏನಾದರೂ ಹುಡುಗರು ಅಂದರೂ ಕೂಡ ಹೋಗ್ಲಿ ಬಿಡಪ್ಪ ನಮ್ಮ ಹುಡುಗನೇ ಆನ ಅಂಥೇಳಿ ಭಾವನೆ ನಾವು ಬೆಳೆಸ್ಕೊಳ್ಬೇಕು ಅಂತನ್ಲಿಕ್ಕೆ. ಕಾಶಿ ಒಳಗೆ ಮಣಿಕರ್ಣಿಕಾ ಘಾಟ್ ಅಂತದ್ದು. ಆ ಮಣಿಕರ್ಣಿಕಾ ಘಾಟದಲ್ಲಿ ದಿನನಿತ್ಯ ಹೆಣಗಳು ಸುಡ್ತಾ ಇರ್ತಾರೆ, ಡೇ ಆ್ಯಂಡ್ ನೈಟ್. ಯಾವಾಗ ಹೋಗಿ ನೋಡಿದ್ರೆ ಅಲ್ಲಿ ಬೆಂಕಿ ಉರಿತಿರ್ತದೆ. ಹಗಲು ನೋಡ್ರಿ, ರಾತ್ರಿ 12ಕ್ಕೆ ನೋಡ್ರಿ, 1ಕ್ಕೆ ನೋಡ್ರಿ, ದಗ 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 ಉರಿತಕ್ಕಂಥ ಬೆಂಕಿಗಳು. ಅಲ್ಲಿ ಒಂದು ಕಾಶಿ ಮುಕ್ತಿ ಧಾಮ್ ಅಂಥೇಳಿ ಒಂದು ದೊಡ್ಡ ಫ್ರೀಯಾಗಿರ್ತಕ್ಕಂಥ ಒಂದು ಆಶ್ರಮದು. ಅಲ್ಲಿ ಏನಪ್ಪ ಅಂತಂದ್ರೆ ಭೈರವ್ ದಾಸ್ ಅಂಥೇಳಿ ಒಬ್ಬರು ಅದ್ರದ್ದು ಮ್ಯಾನೇಜ್ಮೆಂಟ್ ಏನೋ ಮಾಡ್ತಾರೆ. ನಾನು ಹೋಗಿ ಬಂದಿದ್ದೆ, ಅಲ್ಲೆಲ್ಲ ನೋಡಿ ಬಂದೆ. ಅವ್ರೇನಪ್ಪ ಅಂದ್ರೆ ಅಲ್ಲಿ 15 ದಿವಸದವರೆಗೆ ಬಂದವರಿಗೆ ಅಲ್ಲಿ ಎಲ್ಲ ಆಶ್ರಯ ಫ್ರೀ ಆಗಿ ಕೊಡ್ತಾರೆ. ಅಲ್ಲಿ ಒಬ್ಬರು ದೊಡ್ಡ ಸಂತರು ಒಬ್ಬರು, ಪಾಪ ಅವರು ಸದ್ಯ ಜೀವನದಲ್ಲಿ ಎಲ್ಲ ಮಾಡಿ ಅವ್ರಿಗೆ ಸಾಕಾಗಿ ಇನ್ನೇನು ಅಲ್ಲೇ ಮರಣ ಹೊಂದಬೇಕು ಅಂಥೇಳಿ ಬಂದಲ್ಲಿದ್ದರು. ಭಾಳ ದಿವಸ ಆಯ್ತು, ಮರಣ ಬರಲೇ ಇಲ್ಲ. ದಿನನಿತ್ಯ ಬಾಧೆ ಪಡ್ತಿದ್ರು, ಕಣ್ಣಲ್ಲಿ ನೀರು ಬರ್ತಿತ್ತು. ಆವಾಗ ಆತ ಕೇಳ್ತಾನೆ ಭೈರವ್ ದಾಸ್, ಗುರುಗಳೇ ಏನಾಯಿತು ಅವ್ರದ್ದು, ಇದೇ ಕಣ್ಣಲ್ಲಿ ನೀರು ತಂದ್ಕೋತೀರಿ, ಇದು ಮಾಡ್ತೀರಿ? ಏನಿಲ್ಲಪ್ಪ, ಒಂದು ಸಾವಂಕರು ನಂಗೆ ಸನಿಗೆ ಬಂದದ. ನಮ್ಮ ತಮ್ಮ ಇದ್ದಾನೆ, ನಾವು 6 ಮಂದಿ ಅಣ್ಣ ತಮ್ಮದಿರು, ಸಣ್ಣ ತಮ್ಮ ಇದ್ದಾನೆ, ಅವನಿಗೆ ಕ್ಷಮ ಕೇಳಬೇಕಾಗ್ಯದ. ನಾನು ಏನೋ ಮಾಡಿಬಿಟ್ಟೆ, ಏನೋ ಆಯಿತು, ಇಬ್ಬರು ಜಗಳ ಆಡಿಬಿಟ್ಟೆವು, ಒಂದು ಗೋಡೆ ಕಟ್ಟಿಬಿಟ್ಟೆವು ಮನೆಯಲ್ಲಿ. ನಮ್ಮ ತಾಯಿ ತಂದೆ ಇಬ್ಬರು ಇದ್ದರು. ಅವಾಗ ಭಾಳ ವೇದನೆ ಕೊಟ್ಟೆವು. ಸಣ್ಣ ವಿಷಯಕ್ಕೆ ನಾವು ದೊಡ್ಡ ಜಗಳ ಮಾಡಿಕೊಂಡು ಇದು ಮಾಡಿಬಿಟ್ಟೆವು. ಹಿಂದಾಡೆಗೆ ಅವ ಒಂದು ಕಡೆ, ನಾವೊಂದು ಕಡೆ, ಏನೋ ಆಯಿತು ಜೀವನ. ಆದರೆ ನಾನು ಈಗ ಆತಗೆ ಕ್ಷಮ ಕೇಳಬೇಕು, ಅದು ನನ್ನ ಮರಣದ ಒಳಗಾಗಿ ಆತಗೆ ಕ್ಷಮ ಕೇಳಬೇಕಂಬದು ನನಗದ. ಅದಕ್ಕೆ ಕರೆಸ್ರಿ ಅಂತ ಹೇಳ್ತಾನೆ. ತಮ್ಮ ಕರೆಸ್ತಾರೆ. ಈತ ಪೂರ ಸಾಯ್ಲಿಕ್ಕಾಗಿದ್ದಾನ. ಅಣ್ಣಗೆ ಆಲಿಂಗನ ಮಾಡಿಕೊಂಡು ಕಣ್ಣಲ್ಲಿ ನೀರು ತಂದ್ಕೋತಾನೆ. ರಾಮದಾಸ್ ಅಂಥೇಳಿ ಹೆಸರು. ಪಾಪ ಭಾಳ ಇಬ್ಬರು ಇದು ಮಾಡ್ತಾರೆ. ಏನಪ್ಪ ಯಾಕೆ ಹಿಂಗಾಯ್ತು ಅಂತಂದ್ರೆ, ಏನೋ ಸಣ್ಣ ಜಗಳ ಆಡಿದೆವಪ್ಪ. ಹೌದಣ್ಣ, ನನಗೆ ಕೂಡ ತಿಳಿದಿಲ್ಲ, ನಾನು ಇಬ್ಬರು ಅಷ್ಟು ಸಿಟ್ಟಿಗೆ ಬಂದುಬಿಟ್ಟಿವಿ. ಆವತ್ತಿನ ದಿವಸ ಮಾತೇ ಬಿಟ್ಬಿಟ್ಟಿವಿ. 40 ವರ್ಷ ಆಯಿತು ನಿನ್ನ ಜೊತೆಗೆ ನಾನು ಮಾತಾಡಿಲ್ಲ, ನನ್ನ ಜೊತೆಗೆ ನೀನು ಮಾತಾಡಿಲ್ಲ. ಆವಾಗ ಅಣ್ಣ ಹೇಳ್ತಾನೆ, ನಾನು 40 ವರ್ಷ ಬಾಧಪಟ್ಟಿನಪ್ಪ, ಒಳಗೆ ನೀನು ಬರ್ತೇನೋ ಮಾತಾಡ್ತೇನೋ ಅಂತ ನೀನು ಬರ್ತಾಯಿಲ್ಲ. ನಾನು ನಿನಗೆ ಕ್ಷಮ ಮಾಡಿ ಮಾತಾಡಿಸ್ಬೇಕಂದ್ರೆ ನಂದು ಈಗೋ ಅಡ್ಡ ಬರ್ತಿತ್ತು. ನಾನ್ಯಾಕೆ ಕೇಳ್ಬೇಕು, ನಾನ್ಯಾಕೆ ಮಾತಾಡಿಸ್ಬೇಕಂಥೇಳಿ. ಈಗ ಸಾವು ಸನಿ ಬಂದದ, ನನಗೆಲ್ಲ ಜ್ಞಾಪಕಗಳು ಬರಲಿಕ್ಕತ್ತಾವ, ನೀ ಕ್ಷಮ ಮಾಡಿದ್ದೀನಿ ಅಂಥೇಳಿ ಅವ ಮರುದಿವ್ಸ ಪ್ರಾಣ ಬಿಡ್ತಾನೆ. ಅಂದರೆ ಈ ಕಥೆ ಏನಂತಂದ್ರೆ, ಮಾನವೀಯತೆ ಇರಬೇಕು ಮನುಷ್ಯನಲ್ಲಿ. ಅದಕ್ಕೆ ಅವ್ರು ಹೇಳ್ತಾರೆ ತುಳಸಿದಾಸರು, ಆವತಿ ಹರ್ಷ ನಾಯಿ ನೈನನ್ ಮೇ ನಹಿ ಸ್ನೇಹ, ತುಳಸಿ ವಾಹನ ಜಾಯಿಯೇ ಕಂಚನ್ ಬರ್ಸೆ ಮೇಘ. ಅವ್ರು ಇನ್ನೊಂದು ಕಡೆ ಏನು ಹೇಳ್ತಾರಪ್ಪ ಅಂತಂದ್ರೆ, ಯಾರೇ ಮನೆಗೆ ಹೋದಾಗ ಆವತ್ತಿ ಹರ್ಷ ನಾಯಿ, ಹರ್ಷ ಆಗ್ಬೇಕು. ನೀವು ಬಂದ್ರೆ ಅರೇ ಬರ್ರಿ ಬರ್ರಿ ಬರ್ರಿ, ಯಾವಾಗ ಬಂದರೆ ಈಗ ಬಂದು ಭಾಳ ಸಂತೋಷ ಆಯಿತು ಅನ್ಬೇಕು. ನೈನನ್ ಮೇ ನಹಿ ಸ್ನೇಹ, ಕಣ್ಣಲ್ಲಿ ಸ್ನೇಹ ಕಾಣಿಸ್ಬೇಕು. ನಿಮ್ಮ ಕೈ ಚೀಲ ಇಸ್ಕೊಂಡು ಬಂದು ಭುಜದ ಮೇಲೆ ಕೈ ಇಟ್ಟು ಕೂಡಿಸಿ ಒಂದು ಗ್ಲಾಸ್ ನೀರು ತಂದು ಕೊಟ್ಟು, ಭಾಳ ಚಲೋ ಆಯ್ತಪ್ಪ ನೀ ಬಂದು, ಭಾಳ ದಿವಸ ಆಗಿತ್ತು ನೋಡಿ ಬರಲಾರ್ದೆ ಅಂಬ ಹೇಳೋ ಭಾವನೆ, ಮಾತುಗಳು ಬರಬೇಕು. ಅವು ಏನೂ ಇಲ್ಲ, ಹೋದ್ರೆ ಮಾತಾಡಿಸ್ದಿಲ್ಲ, ಬಂದ್ರೆ ಮಾರಿ ಒಂದು ಕಡೆ ತಿರ್ಸ್ತಾರೆ, ಫ್ಯಾನ್ ನೋಡ್ಕೊತ ಕೊಡ್ತಾರೆ, ಗಂಡ ಹೆಂಡತಿ ಜಗಳ ಆಡ್ತಾರೆ, ಹೊರಗೆ ಹೋಗಿ ಬಿಡ್ತಾರೆ, ಮಾತೇ ಆಡೋದಿಲ್ಲ, ಗಂಟೆಗಟ್ಟಲೆ ಕೂತ್ರು ಮಾತಾಡೋದಿಲ್ಲ. ಈ ರೀತಿ ಇತ್ತು ಅಂತಂದ್ರೆ ಅಲ್ಲಿ ಹೋಗಬೇಡ ಅಂತ ಹೇಳ್ತಾನೆ ತುಳಸಿದಾಸ್. ಕಂಚನ್ ಬರ್ಸೆ ಮೇಘ, ಮಳೆ ಬಂಗಾರದ ಮಳೆ ಬಿದ್ದರೂ ಸಹಿತ ಅವ್ರ ಮನೆಗೆ ಕಾಲಿಡಬೇಡ. ಎಂಥದ್ದೇ ಇರಲಿ, ಅವ್ರ ಮನೇಲಿ ಅಷ್ಟೈಶ್ವರ್ಯ ಇರಲಿ, ಸಂಪತ್ತಿರಲಿ, ಬಂಗಾರ ಮಳೆ ಬೆಳಿ, ಅಲ್ಲಿ ಹೋಗಬೇಡ. ಕಂಚನ್ ಬರ್ಸೆ ಮೇಘ, ಅಂಥ ಪರಿಸ್ಥಿತಿ ಒಳಗೆ ಸಹಿತ ಅವ್ರ ಮನೆಗಳಿಗೆ ಕಾಲಿಡಬೇಡ ಅಂತ ಹೇಳ್ತಾರೆ ತುಳಸಿದಾಸರು. ಆ ದಾಸರು ಸಹಿತ ಹೇಳ್ಬೇಕಾದ್ರೆ ನೋಡ್ರಿ, ಮನುಷ್ಯತ್ವ ಕಡಿಮೆ ಆಗ್ತಾಯಿದೆ. ಮನುಷ್ಯತ್ವನೇ ಇಲ್ಲ ಎಲ್ಲ ಕಡೆ ಹೋದರೂ ಇದೇ ಪ್ರಾಬ್ಲಮ್, ಎಲ್ಲರಿಗೂ ಇದೇ ಪ್ರಾಬ್ಲಮ್, ಎಲ್ಲ ಬಂಧು ಬಳಗದಲ್ಲಿ ಇದೇ ಪ್ರಾಬ್ಲಮ್, ಎಲ್ಲ ಮಿತ್ರರು ಇದೇ ಪ್ರಾಬ್ಲಮ್. ಮನೆಗಳಿಗೆ ಬಂದರೆ ಭಯಂಕರ ಅವ್ರು ಏನೋ ಗಂಟು ಕಳ್ಕೊಂಡವ್ರು ಮಾಡ್ತಾರೆ. ಏನೋ ಹೋಯ್ತು ನಮ್ಮದೆಲ್ಲ, 8 ದಿವಸ ಇರ್ತಾನೋ 15 ದಿವಸ ಇರ್ತಾನೋ, ಗಳಿಸಿದ್ದೆಲ್ಲ ಆಸ್ತಿ ಹೋಯ್ತಾನೋ ಅಂಬ ಲೆಕ್ಕದ ಮೇಲೆ ಅವರು ಆಲೋಚನೆ ಮಾಡ್ತಾ ಇರ್ತಾರೆ. ಇದು ಸರಿಯಾದಂಥದ್ದಲ್ಲ. ಒಬ್ಬ ಸಾಧು ಸಂತರು ಇದ್ದರು. ಅವ್ರು ಹೋದವ್ರಿಗೆಲ್ಲ ಆಶೀರ್ವಾದ ಮಾಡ್ತಿದ್ರು. ಅವರು ಏನೋ ಸಿಗ್ತದೆ ಅಂತ ಹೇಳೋ ಹೋದ.
ಹೋದಾಗ ಗುರುಗಳೇ ನನಗೆ ಆಶೀರ್ವಾದ ಮಾಡಿರಿ, ನಿಮ್ಮ ಆಶೀರ್ವಾದ ಬೇಕು ಅಂತಂದ. ಹೋಗಪ್ಪ ಮನುಷ್ಯನಾಗು ಅಂತಂದರು. ಮನುಷ್ಯನಾಗು, ಮನುಷ್ಯನ ಇದ್ದಿನಲ್ಲಿ ಏನಾಗೋದು? ಮತ್ತೆ ಮರುದಿವ್ಸ ಹೋದ, ಮತ್ತೆ ನಮಸ್ಕಾರ ಮಾಡಿದ, ಕಾಲಿಗೆ ನಮಸ್ಕಾರ ಮಾಡಿದ. ದೊಡ್ಡ ಗುರುಗಳು ಅಂಥೇಳಿ, ಗುರುಗಳೇ ನನಗೆ ಆಶೀರ್ವಾದ ಮಾಡಿರಿ, ನೀವು ಒಂದು ದೊಡ್ಡ ಆಶೀರ್ವಾದ, ಚಲೋ ಆಶೀರ್ವಾದ ಆಗಬೇಕು. ಏನಪ್ಪ? ಇಲ್ಲ ತಮ್ಮ ಆಶೀರ್ವಾದಕ್ಕೆ ಬಂದೀನಿ. ಇಲ್ಲ ನಿನ್ನೆ ಹೇಳಿದ್ನಲ್ಲ, ಇಲ್ಲ ಗುರುಗಳೇ ಇವತ್ತು ಬಂದಿದ್ದೀನಿ, ತಮ್ಮ ಕಡೆಲಿಂದ ಆಶೀರ್ವಾದ ಬೇಕು. ಸರಿ ಹೋಗು ಮನುಷ್ಯನಾಗು. ಅಲ್ಲ ಗುರುಗಳೇ ನಾನು ಮನುಷ್ಯನೇ ಇದ್ದೀನಿ, ನೀವು ಮತ್ತೆ ನಿನ್ನೆ ಬಂದರೂ ಮನುಷ್ಯ ಆಗಂತೀರಿ, ಇವತ್ತು ಬಂದರೂ ಮನುಷ್ಯ ಆಗಂತೀರಿ. ಈ ಮನುಷ್ಯ ಆಗಂಬದ ಆಶೀರ್ವಾದ ಕೇಳಿಲ್ಲ, ನಾನು ಎದಕ್ಕಂತ ಹೇಳಿ ಕೇಳ್ತಾ ಇದ್ದೀನಿ ಅಂದಾಗ ಅವಾಗ ಅವರು ತಲೆ ಮೇಲೆ ಒಂದು ಟೋಪಿ ಇರ್ತದೆ, ಗುರುಗಳ ತಲೆ ಮೇಲೆ, ಇಲ್ಲಿ ಬಾ ಅಂತ ಹೇಳ್ತಾರೆ. ಈ ಟೋಪಿ ಇಟ್ಕೋ ತಲೆ ಮೇಲೆ ಅಂತಾರೆ. ಈ ಟೋಪಿ ಇಟ್ಕೋತ ನಾವು ತಲೆ ಮೇಲೆ ಗಾಬರಿ ಆಗಿಬಿಡ್ತದೆ. ಆ ಟೋಪಿ ತಲೆ ಮೇಲೆ ಇಟ್ಕೊಂಡಾಗ ಎಲ್ಲ ಮನುಷ್ಯರು ನೋಡಿದ್ರೆ ಒಬ್ಬ ನರಿ, ಹಾವು, ಕರಡಿ, ಚಿರ್ತಾ, ಹುಲಿ, ಆಕಳ, ಎಮ್ಮಿ ಎಲ್ಲ ಪ್ರಾಣಿಗಳು ಕಾಣಿಸ್ತಾವೆ. ಗುರುಗಳೇ ಇವರೆಲ್ಲ ಮನುಷ್ಯರು ಹೀಗೆ ಕಾಣಿಸ್ತಾ ಇದ್ದಾರೆ. ಹೌದಪ್ಪ, ಅವ್ರು ಹಾಗೇ ಇದ್ದಾರೆ, ನರಿ ಇದ್ದಂಗಿದ್ದಾರೆ, ಹುಲಿ ಇದ್ದಂಗಿದ್ದಾರೆ, ಹಾವು ಇದ್ದಂಗಿದ್ದಾರೆ, ಸರ್ಪ ಇದ್ದಂಗಿದ್ದಾರೆ. ಹೊರಗೆ ಮನುಷ್ಯರಾಗಿ ಕಾಣಿಸ್ತಾರೆ, ಒಳಗೆಲ್ಲ ದುರ್ಗುಣಗಳು ತುಂಬಿಕೊಂಡಿದ್ದಾರೆ. ಇಷ್ಟು ಡೇಂಜರಸ್ ಇದ್ದಾರೆ. ಟೋಪಿ ತೆಗೆದು ಬಿಡ್ತಾರೆ, ಮತ್ತೆ ಮನುಷ್ಯರು ಕಾಣಿಸ್ತಾರೆ. ಟೋಪಿ ಇಟ್ಕೊಂಡುಗಳಿಗೆ ಹುಲಿ, ನರಿ, ಕರಡಿ, ಹಾವು, ಚಿರ್ತಾ ಈ ರೀತಿ ಕಾಣಿಸ್ತಾರೆ. ಈ ರೀತಿ ಜನರಿದ್ದಾರಂತ. ಅದು ಆ ಟೋಪಿಯ ಮಹತ್ವ ಇತ್ತಂತ. ಅಂದರೆ ಅದಕ್ಕೆ ಒಂದು ಶುಭಾಷಿತದಲ್ಲಿ ಹೇಳ್ತಾರೆ, ನ ದಾನಂ ನ ಧರ್ಮಂ ನ ದಯಾ ನ ವಿದ್ಯಾ ಯಹ ಮೃತ್ಯು ಲೋಕೆ ಮನುಷ್ಯ ರೂಪೇಣ ಮೃಗಾಶ್ಚರಂತಿ. ದಾನಿಲ್ಲ, ಧರ್ಮಿಲ್ಲ, ಪರೋಪಕಾರ ಇಲ್ಲ, ಮನುಷ್ಯ ರೂಪದ ಮೃಗಗಳ ಇವು ಎಲ್ಲ ತಿರುಗಾಡ್ತಾವಲ್ಲ ಮನುಷ್ಯರು, ಮನುಷ್ಯರಲ್ಲ ಇವರು, ಮೃಗಗಳು. ನ ದಾನಂ ನ ಧರ್ಮಂ ನ ದಯಾ ನ ವಿದ್ಯಾ ನ ಪರೋಪಕಾರಂ ಯಹ ಮೃತ್ಯುಲೋಕೆ ಮನುಷ್ಯ ರೂಪೇಣ, ಮನುಷ್ಯ ರೂಪದ ಮೃಗಗಳು. ಮೃಗ ಅಂತ ಯಾಕಂದ್ರು ಪಶು ಅಂತ ಯಾಕನ್ಲಿಲ್ಲ ಅಂದರೆ ಪಶುಗಳೆಲ್ಲ ಉಪಯೋಗ. ಆಕಳ ಹಾಲು ಕೊಡ್ತದೆ, ಎಮ್ಮೆ ಹಾಲು ಕೊಡ್ತದೆ, ಎತ್ತು ಕೆಲಸ ಮಾಡ್ತದೆ, ನಾಯಿ ಮನೆ ಕಾಯ್ತದೆ. ಮೃಗಗಳು ಬರೀ ಹರ್ಕೊಂಡು ತಿಂತಾವೆ. ರೊಕ್ಕ 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 ರೊಕ್ಕ, ಸಂಪಾದನೆ ಸಂಪಾದನೆ, ಹರ್ಕೊಂಡು ತಿಂಬೋದು. ಮನುಷ್ಯ ರೂಪೇಣ ಮೃಗಾಶ್ಚರಂತಿ, ಮನುಷ್ಯ ರೂಪದ ಮೃಗಗಳ ಇವರು ಮನುಷ್ಯರಲ್ಲ. ನೀನು ಮನುಷ್ಯರು ಅನ್ಕೊಂಡಿದ್ದಿ, ಕೈ ಕಾಲು ಕಣ್ಣು ಮೂಗು ಇದ್ದದಕ್ಕೆ ಮನುಷ್ಯರು ಕಣ್ಣಂಗೆ ಕಾಣಿಸ್ತಾರ. ಒಳಗೆ ಗೋಮುಖ ವ್ಯಾಘ್ರ, ಮುಖ ಗೋ, ಒಳಗೆ ವ್ಯಾಘ್ರ. ಇದು ಅದಂತೇಳಿ ಇದು ದೇಶದಲ್ಲಿ ಎಲ್ಲ ಕಡೆ ಕಾಣಿಸ್ತಕ್ಕಂಥ ಬರ್ನಿಂಗ್ ಪ್ರಾಬ್ಲಮ್ ಇದು. ನಾವು ಮನುಷ್ಯರಾಗೋಣ. ಭಾರತ್ ಮಾತಾಗಿದೆ. ಎಲ್ಲರಿಗೂ ನಮಸ್ಕಾರ.